ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗದ ದಿನ. ನಾವು ಇವತ್ತಿನ ಸಂಜೆಯ ಸಮಯದ ಒಳಗಾಗಿ ನಾವು ಏನೆಲ್ಲ ಮಾಡಿಕೊಂಡ್ರೆ ನಮಗೆ ಗುರುಗಳ ಅನುಗ್ರಹ ಆಗುತ್ತೆ, ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಗಳು ಸಫಲ ಆಗ್ತಾ ಇಲ್ಲ ಅಂದರೆ ನಾವು ಅಂದ್ಕೊಂಡಿರೋಂಥ ಕೆಲಸ ಕಾರ್ಯಗಳು ಪ್ರಗತಿ ಆಗ್ತಾ ಇಲ್ಲ ಅಂತ ಬಯಸೋಂಥರು ಗುರುವಿನ ಆಶೀರ್ವಾದದ ಜೊತೆಯಾಗಿ ನಾವು ಇವತ್ತು ಪ್ರಕೃತಿಯಲ್ಲಿ ಸಿಗುವಂಥ ವನಸಿರಿಗಳನ್ನ ನಾವು ಬಳಸ್ಕೊಂಡು ನಮ್ಮ ಮನೆಯಲ್ಲಿ ನಾವು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಕೆಲಸ ಕಾರ್ಯಗಳಿರ್ಬೋದು, ಅದೆಲ್ಲ ಅಭಿವೃದ್ಧಿ ಆಗೋದಕ್ಕೆ ನಾವು ಯಾವ್ಯಾವ ಪುಟ್ಟ ಉಪಾಯಗಳನ್ನ ಮಾಡ್ಕೊಬೋದು ಈ ಗುರುಪುಷ್ಯಾಮೃತ ಯೋಗದ ದಿನ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದು ನಿಮಗೆ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೊಬೋದು. ನೋಡಿ, ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕಾರ್ಯಗಳು ಆಗ್ತಾ ಇಲ್ಲ ಅಂತ ಬಯಸೋ ಅಂಥವ್ರು ಇವತ್ತಿನ ದಿನ ನೀವು ವಿಶೇಷವಾಗಿ ಗ್ರಂಥಿಗೆ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಟರೆ ನಿಮಗೆ 2 ಬಲಮುರಿ ಮತ್ತು 2 ಎಡಮುರಿ ಅಂತ ಕೊಡ್ತಾರೆ. ಅದು ಕಾಯಿ ಇರುತ್ತೆ. ಅದನ್ನು ನೀವು ಒಂದು ಬಲಮುರಿ ಅಂದರೆ ಬಲಗಡೆಯಿಂದ ಆ ಕಾಯಿ ತಿರ್ಚ್ಕೊಂಡಿರುತ್ತೆ, ಎಡಮುರಿ ಅಂತ ಅಂದರೆ ಎಡಗಡೆಯಿಂದ ತಿರ್ಚ್ಕೊಂಡಿರುತ್ತೆ. ಆ 2 ಕಾಯಿಗಳನ್ನ ನೀವು ಇವತ್ತಿನ ದಿನ ತಗೊಂಬಂದು ಗುರುರಾಯರ ಫೋಟೋ ಮುಂದೆ ಇಟ್ಟು ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಅರಿಶಿಣದ ನೀರನ್ನು ಚುಮುಕಿಸಿ ಅಥವಾ ತೊಳೆದು ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿ ಅದಕ್ಕೆ ನೀವು ಒಂದು ಹಳದಿ ಬಣ್ಣದ ದಾರನ ನೀವು ಅದರ ಸುತ್ತ ಅಂದರೆ ಎಡಮುರಿ ಮತ್ತು ಬಲಮುರಿಯ ಜೊತೆಯಾಗಿ ನೀವು ಅದನ್ನು ಹಳದಿ ದಾರದಿಂದ ಸುತ್ತಿ ಅದನ್ನು ನಿಮ್ಮ ಮನೆಯ ಎಂಟ್ರೆನ್ಸ್ ಅಂದರೆ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅದನ್ನು ನೀವು ನೇತಾಕೋದ್ರಿಂದ ಪೂಜೆ ಮಾಡಿ ಅರ್ಚನೆ ಮಾಡಿ ಅದ್ರ ಮೇಲೆ ನೀವು ಗುರುವಿನ ಅಷ್ಟೋತ್ತರಗಳನ್ನ ನೀವು ಹೇಳಿ. ಅಕಸ್ಮಾತ್ ಗುರುವಿನ ಅಷ್ಟೋತ್ತರ ನಿಮಗೆ ಬರ್ತಾ ಇಲ್ಲ ಅಂತಂದರೆ ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಅಂತ ನೀವು ಆ ಮಂತ್ರನ ನೀವು 108 ಸರಿ ಹೇಳಿ ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಬಲಮುರಿ ಮತ್ತು ಎಡಮುರಿ ಗಣಪತಿಯ ಸಂಕೇತವಾಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ನಿಂತೋಗಿರೋಂಥ ಕೆಲಸಗಳು ಕಾರ್ಯಗಳು ಪ್ರಗತಿ ಆಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ನಮಗೆ ಯಾವ ಕಡೆಯಿಂದ ಸಮಸ್ಯೆಗಳು ಬರ್ತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಅಂಥ ದೋಷಗಳೇನಾದರೂ ಮನೆಯಲ್ಲಿದ್ದರೆ ಆ ಎಡಮುರಿ ಮತ್ತು ಬಲಮುರಿ ನಮಗೆ ಪೂರಕವಾಗಿ ಸಹಾಯನ ಮಾಡುತ್ತೆ. ಯಾವುದೇ ರೀತಿಯ ದುಷ್ಟಶಕ್ತಿಗಳಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗಿದ್ದರೆ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಬಂದು ಆ ಬಲಮುರಿ ಮತ್ತು ಎಡಮುರಿಗೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ದಾಂಪತ್ಯದಲ್ಲಿ ಏನಾದರೂ ಜಗಳ ಆಗ್ತಾ ಇದೆ ಅಥವಾ ನಮ್ಮ ಮನೆಯಲ್ಲಿ ಕೂಡು ಕುಟುಂಬದಲ್ಲಿ ನಾವೆಲ್ಲ ಸುಖವಾಗಿ ಸಂತೋಷವಾಗಿಲ್ಲ, ಭಿನ್ನಾಭಿಪ್ರಾಯಗಳು ಬೇರೆ ಬೇರೆ ಆಗಿದ್ದು ಯಾವಾಗಲೂ ಜಗಳ ಮನಸ್ತಾಪ ಕಿತ್ತಾಟಗಳಿದೆ, ಒಬ್ಬರನ್ನ ಕೊಂಡ್ರೆ ಒಬ್ರಿಗೆ ಆಗ್ತಾ ಇಲ್ಲ, ಗಂಡ ಹೆಂಡತಿ ಮುಖ ನೋಡೋಕ್ಕೆ ಇಷ್ಟಪಡಲ್ಲ, ಹೆಂಡತಿ ಗಂಡನ ಮುಖ ನೋಡೋದಕ್ಕೆ ಇಷ್ಟಪಡಲ್ಲ, ಎಲ್ಲ ಇದ್ದು ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ಅತ್ತೆ ಮಾವಂದರು ನಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಅಥವಾ ನಾವು ಇರೋವಂಥ ಮನೆಯಲ್ಲೇ ನಾವು ಸಂತೋಷವಾಗಿಲ್ಲ ಅಂತ ಬಯಸೋವಂಥವ್ರು ನಿಮ್ಮ ಮನೆಯ ಮುಂಬಾಗಿಲಲ್ಲಿ ನೀವು ಈ ಬಲಮುರಿ ಮತ್ತು ಎಡಮುರಿನ ನಮ್ಮ ಮನೆಗೆ ಬಾಗಿಲ ಮೇಲೆ ನಾವು ಹಳದಿ ದಾರದಿಂದ ಕಟ್ಟೋದ್ರಿಂದ ಅಂತಹ ಸಮಸ್ಯೆಗಳಿದ್ದರೆ ಅದು ನಿವಾರಣೆ ಆಗೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನೀವು ಮಾಡ್ಕೊಬೋದು. ಇನ್ನು ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಯಾವಾಗಲೂ ನಮ್ಮ ಮನೆಯಲ್ಲಿ ನೆಲೆಸಿರಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ನೀವು ಯಾವುದಾದರೂ ಒಂದು ದೇವಸ್ಥಾನಕ್ಕೆ ನೀವು ಹೋಗಿದ್ದೀರಾ ಅಂದ್ಕೊಳ್ಳಿ, ಆಂಜನೇಯ ದೇವಸ್ಥಾನ ಇರ್ಬೋದು, ಶ್ರೀಕೃಷ್ಣನ ದೇವಸ್ಥಾನ ಇರ್ಬೋದು, ಅಥವಾ ನವಗ್ರಹಗಳ
ಅಧಿಪತಿ ಆಗಿರುವಂತಹ ಶನಿದೇವನ ದೇವಸ್ಥಾನಕ್ಕೆ ನೀವು ಹೋಗಿದ್ದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಇವತ್ತಿನ ದಿನ ಶನಿ ಮಹಾತ್ಮನ ದೇವಸ್ಥಾನದ ಮುಂದೆಗಡಲ್ಲಿ ಯಾವುದಾದ್ರೂ ಒಂದು ಬನ್ನಿ ಮರ ಏನಾದರೂ ಇದ್ದರೆ ಆ ಬನ್ನಿ ಮರದ ಒಂದು ಕಡ್ಡಿನ ಅಥವಾ ಒಂದು ಕಾಂಡನ ನೀವು ಕಿತ್ಕೊಂಡು ಬರಬೇಕಾಗುತ್ತೆ. ಕಿತ್ಕೊಂಡು ಬಂದು ಅದನ್ನು ನೀವು ಇವತ್ತಿನ ದಿನ ಗುರುಗಳ ಮುಂದೆ ಅಂದರೆ ಗುರುರಾಯರ ಮುಂದೆ ಇರ್ಬೋದು ಅಥವಾ ಶನಿದೇವರನ್ನು ನೀವು ಪ್ರಾರ್ಥನೆ ಮಾಡಿ. ಯಾಕಂದರೆ ಗುರುಪುಷ್ಯಾಮೃತ ಯೋಗದ ದಿನ ನಾವು ಶನಿಯ ಗ್ರಹದ ಪ್ರಭಾವವು ಇರೋದ್ರಿಂದ ನಾವು ಇವತ್ತಿನ ದಿನ ಆ ಶಮಿಯ ಪತ್ರೆ ಅಥವಾ ಶಮಿ ಪತ್ರೆಗಿಂತ ವಿಶೇಷವಾಗಿ ಶಮಿಯ ಮರದ ಒಂದು ತುಂಡು ಅಂದರೆ ಒಂದು ಕಾಂಡದ ತುಂಡನ್ನು ನೀವು ತಗೊಂಬಂದು ಅದಕ್ಕೆ ನೀವು ಇವತ್ತಿನ ದಿನ ದೇವರ ಮುಂದೆ ಇಟ್ಟು ನೀವು ಅದಕ್ಕೆ ಅರಿಶಿಣನ ಅದಕ್ಕೆ ಪೂರ್ತಿಯಾಗಿ ಬೆಳಿಬೇಕಾಗುತ್ತೆ. ಆ ಕಾಂಡದ ಮೇಲೆ ವಿಶೇಷವಾಗಿ ಹಾಲಿನಿಂದ ಸ್ವಲ್ಪ ಅರಿಶಿಣನ ನೀವು ಕಲಸಿ ಅದು ಚೆನ್ನಾಗಿ ಒಣಗಬೇಕು. ಅಂದರೆ ಪೂಜೆಗೆ ಇಟ್ಟಾಗ ಒಣಗಿರುತ್ತೆ. ಅದನ್ನು ನೀವು ಇವತ್ತಿನ ಬೆಳಗ್ಗೆ ಅಥವಾ ಸಂಜೆ ನೀವು ಪೂಜೆ ಮಾಡಿದ ನಂತರ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಅರಿಶಿಣ ಕುಂಕುಮನ ಲೇಪಿಸಿ ಅಲಂಕಾರ ಮಾಡಿ ಅದನ್ನು ನೀವು ಮನೆಯ ಮುಂಬಾಗಿಲಿಗೆ ನೀವು ಅಂದರೆ ಎಂಟ್ರೆನ್ಸಿಂದ ಒಳಗಡೆ ಬರೋಂಥ ನೆತ್ತಿಯ ಮೇಲಿರೋಂಥ ಮುಂಬಾಗಿಲಿಗೆ ನೀವು ಅದನ್ನು ನೀವು ಕಟ್ಟೋದ್ರಿಂದ ಮನೆಯಲ್ಲಿ ಯಾವುದೇ ಗ್ರಹ ಬಾಧೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಅಂತಹ ಸಮಸ್ಯೆಗಳೆಲ್ಲ ನಿವಾರಣೆ ಆಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಇವತ್ತಿನ ದಿನ ಗುರುರಾಯರ ಜೊತೆಯಾಗಿ ನಾವು ಯಾವಾಗ್ಲೂ ಮಹಾಲಕ್ಷ್ಮಿನೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಮನೆಯಲ್ಲಿರೋಂತಹ ದೋಷಗಳೆಲ್ಲ ಹೋಗಲಿ, ನಮ್ಮ ಮನೆಗೆ ಸ್ಥಿರ ಮಹಾಲಕ್ಷ್ಮಿ ನೀನು ಬಂದು ನೆಲೆಸಮ್ಮ ಅಂತ ನಾವು ಪ್ರಾರ್ಥನೆ ಮಾಡಿ ನಾವು ಆ ಬನ್ನಿ ವೃಕ್ಷದ ಕಾಂಡನ ನಾವು ಮನೆಯ ಬಾಗಿಲಿಗೆ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ. ಅದರಲ್ಲೂ ನಿಮ್ಮ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಬಯಸುವಂಥವ್ರು ನೀವು ಇವತ್ತು ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಯಾವುದಾದರೂ ನರ್ಸರಿಗಳಿಗೆ ಹೋಗಿ ವಿಶೇಷವಾಗಿ 2 ಮರಗಳನ್ನ ನೀವು ಕೊಂಡ್ಕೊಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಾವ ಮರಗಳು ಅಂತ ಅಂದರೆ ಒಂದು ಔದಂಬರ ವೃಕ್ಷ, ಇನ್ನೊಂದು ಬಂದು ಹರಳಿ ಮರದ ವೃಕ್ಷ. ಆ 2 ವೃಕ್ಷಗಳನ್ನ ನೀವು ತಗೊಂಬಂದು ನೀವು ಸಂಜೆ ಸಮಯದೊಳಗಡೆ ನೀವು ದಾನ ಮಾಡಿದ್ರೆ ತುಂಬಾ ವಿಶೇಷವಾಗುತ್ತೆ. ಅದರಲ್ಲೂ ಅಕಸ್ಮಾತ್ ನೀವು ಎಲ್ಲಾದರೂ ಒಂದು ಮಠಕ್ಕೆ ನೀವು ಇವತ್ತಿನ ದಿನ ಅರಳಿ ಮರ ಇರ್ಬೋದು ಅಥವಾ ಔದುಂಬರ ಗಿಡನ ನೀವು ಪೂಜೆ ಮಾಡಿ ಯಾವುದಾದ್ರೂ ಒಂದು ಮಠಗಳಿಗೆ ಹೋಗಿ, ರಾಯರ ಮಠಗಳಿರ್ಬೋದು, ಶಿವನ ದೇವಸ್ಥಾನಗಳಿರ್ಬೋದು, ಯಾವುದೇ ಒಂದು ದೇವಸ್ಥಾನಗಳಿರ್ಬೋದು, ಅಥವಾ ನಿಮ್ಮ ತೋಟದಲ್ಲಿ ಎಲ್ಲಾದರೂ ಜಾಗಗಳಿದ್ರೆ ಅಥವಾ ಯಾರಾದರೂ ಬಡವರು ರೈತರಿದ್ದರೆ ಅವರಿಗೆ ಹೋಗಿ ಆ ಗಿಡಗಳ ಜಾಗ ಇದ್ದರೆ ಅಲ್ಲಿ ಹೋಗಿ ನೀವು ಇವತ್ತಿನ ದಿನ ವಿಶೇಷವಾಗಿ ಅರಳಿ ಮರನ ನೀವೇ ನಿಮ್ಮ ಕೈಯಾರೆ ಅದನ್ನು ತೋಡಿ ಅದನ್ನು ನೀವು ಬೆಳೆಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಅದನ್ನು ನೀವು ಭೂಮಿಲಿ ಊರಿ ಬರೋದ್ರಿಂದ ನಮ್ಮಲ್ಲಿರೋಂಥ ಎಷ್ಟೋ ಜನ್ಮದಿಂದ ಬಂದಿರೋಂಥ ಶಾಪಗಳಿರ್ಬೋದು, ಕರ್ಮಗಳಿರ್ಬೋದು, ಅವೆಲ್ಲ ನಿವಾರಣೆ ಆಗೋದಕ್ಕೆ ಅದು ಪೂರಕವಾಗಿ ಸಹಾಯ ಮಾಡುತ್ತೆ. ಔದುಂಬರ ವೃಕ್ಷ ಬಂದು ಗುರುವಿನ ಸಂಕೇತವಾಗಿರುತ್ತೆ. ಆ ಗುರುವಿನ ಅನುಗ್ರಹ ನಮಗೆ ಬೇಕು ಅಂದಾಗ ಔದುಂಬರ ವೃಕ್ಷಗಳನ್ನ ನಾವು ದಾನವಾಗಿ ಕೊಡೋದ್ರಿಂದ ಅಥವಾ ಬೆಳೆಸೋದ್ರಿಂದ ಅಥವಾ ಮಠಗಳಲ್ಲಿ ಹೋಗಿ ಮಠಗಳಲ್ಲಿ ಏನಾದರೂ ಜಾಗ ಇದ್ದರೆ ಅಲ್ಲಿ ನೀವು ಗಿಡಗಳನ್ನ ಬೆಳೆಸೋದಕ್ಕೆ ಅವಕಾಶ ಇದ್ದರೆ ಅಥವಾ ಅಲ್ಲಿ ಕೊಟ್ಟು ನೀವು ಭೂಮಿನ ತೋಡಿ ಆ ಮರ ಗಿಡಗಳನ್ನ ನೀವು ಅಲ್ಲಿ ಬೆಳೆಸೋದಕ್ಕೆ ಊರಿ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಯಾವುದೇ ಒತ್ತಡ ಇರ್ಬೋದು, ಯಾವುದೇ ಕಾರ್ಯಗಳು ವಿಳಂಬ ಆಗ್ತಾ ಇರ್ಬೋದು, ಮದುವೆ ಆಗ್ತಾ ಇಲ್ಲ ಅನ್ನೋದಿರ್ಬೋದು, ಮಕ್ಕಳಾಗ್ತಾ ಇಲ್ಲ ಅನ್ಬೋದು, ನಮ್ಮ ಮಕ್ಕಳ ಶಿಕ್ಷಣ ಸರಿಯಾಗಿ ಹೊಂದ್ಕೊಂತಿಲ್ಲ ಅಂತ ಇರ್ಬೋದು, ಕೋರ್ಟ್ ಕಚೇರಿ ಕೆಲಸಗಳಿರ್ಬೋದು, ದಾಂಪತ್ಯದಲ್ಲಿ ಕಲಹ ಇರ್ಬೋದು, ಮೃತ್ಯುಕಂಟಕಗಳಿರ್ಬೋದು, ಆರೋಗ್ಯ ಸಮಸ್ಯೆಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸುವಂಥವರು ನೀವು ಅರಳಿ ಮರ ಅಥವಾ ಔದುಂಬರ ಗಿಡಗಳನ್ನ ನೀವು ದಾನವಾಗಿ ಕೊಡ್ಬೋದು. ಅಥವಾ ಮಠಗಳಿಗೆ ನೀವು ತಗೊಂಡೋಗಿ ಕೊಟ್ಟರೆ ಅವರು ಅದನ್ನು ಬೆಳೆಸೋವಂಥ ಜಾಗ ವ್ಯವಸ್ಥೆ ಇದ್ದರೆ ಅದನ್ನು ನೀವು ದಾನವಾಗಿ ಕೊಟ್ಟಾಗ ತುಂಬಾ ಅನುಕೂಲ ಆಗುತ್ತೆ. ಗುರುಪುಷ್ಯಾಮೃತ ಯೋಗದಲ್ಲಿ ಗುರುಗಳ ಅನುಗ್ರಹ ಬೇಕು ಅಂದಾಗ ಖಂಡಿತವಾಗ್ಲೂ ನಾವು ಇದನ್ನು ಪ್ರಯೋಗನ ಮಾಡ್ಕೊಬೇಕಾಗುತ್ತೆ.
ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಗಳಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು, ಅಥವಾ ನಮ್ಮ ಮನೆಯಲ್ಲಿ ಒಡವೆ ಆಭರಣಗಳು, ಚಿನ್ನಗಳು ಅಥವಾ ಬೆಳ್ಳಿ ಸಾಮಗ್ರಿಗಳು ಅಥವಾ ನಿಮಗೆ ಬಯಸುವಂಥ ಒಡವೆಗಳು ನಮ್ಮ ಮನೆಗೆ ಬರಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ನೀವು ಕೊನೆ ಪಕ್ಷ ನಿಮ್ಮ ಹತ್ರ ದುಡ್ಡು ಇದ್ದರೆ ನಿಮಗೆ ಏನಾದರೂ ಒಂದು ವಸ್ತುಗಳನ್ನ ನೀವು ಇವತ್ತು ಕೊಂಡ್ಕೊಬೇಕು ಅಂತ ಬಯಸೋವಂಥವ್ರು ಚಿನ್ನದ ಸಾಮಗ್ರಿಗಳನ್ನ ಕೊಂಡ್ಕೊಬೋದು, ಬೆಳ್ಳಿಯ ಸಾಮಗ್ರಿಗಳನ್ನ ನೀವು ಇವತ್ತಿನ ದಿನ ಕೊಂಡ್ಕೊಬೋದು. ನಿಮ್ಮ ಕೈಯಲ್ಲಿ ಏನೂ ಕೊಂಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ವಿಶೇಷವಾಗಿ ಒಂದು ಚಿನ್ನದ ಬೊಟ್ಟಾದರೂ ಅಂದರೆ ಒಂದು ಮೂಗಿನ ನತ್ತಾದರೂ ನೀವು ಇವತ್ತಿನ ದಿನ ನೀವು ಖರೀದಿ ಮಾಡಿದ್ದೆ ಆದರೆ ಹೆಚ್ಚು ಹೆಚ್ಚು ಚಿನ್ನನ ನೀವು ಖರೀದಿ ಮಾಡೋವಂಥ ಯೋಗ ನಿಮಗೆ ಕೂಡಿ ಬರುತ್ತೆ. ನೀವು ಇವತ್ತಿನ ದಿನ ಚಿನ್ನ ಒಂದು ಚೂರಾದರೂ ಖರೀದಿ ಮಾಡಿದ್ರೆ 48 ದಿನದ ಒಳಗಾಗಿ ಮತ್ತಷ್ಟು ಚಿನ್ನನ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಕೊಡೋ ಅಂಥದ್ದು ಅಥವಾ ಖರೀದಿ ಮಾಡೋ ಅಂಥ ಯೋಗಗಳು ಕೂಡಿ ಕೂಡಿ ಬರ್ತಾ ಇರುತ್ತೆ. ಅದು 1 ಗ್ರಾಮ್ ಆಗಿರ್ಬೋದು. ಅದು ಇವತ್ತು ನಾವು 1 ಗ್ರಾಮ್ ತೊಗೊಂಡ್ರೆ ಮುಂದಿನ ದಿನಗಳಲ್ಲಿ ಅದ್ರ ಜೊತೆಯಾಗಿ ಇನ್ನಷ್ಟು ಚಿನ್ನ ಅಥವಾ ಬೆಳ್ಳಿಗಳನ್ನ ನಾವು ತಗೊಳ್ಳೋ ಅಂಥ ಅವಕಾಶ ಈ ಗುರುಪುಷ್ಯಾಮೃತ ಯೋಗದ ದಿನ ಕೂಡಿ ಬರುತ್ತೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡಿ. ಅಕಸ್ಮಾತ್ ಇವತ್ತಿನ ದಿನ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಹಣಕಾಸಿನ ವ್ಯವಹಾರ ಅನ್ನೋದು ತುಂಬ ಚೆನ್ನಾಗಿ ಆಗಬೇಕು. ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಲೇಬಾರ್ದು. ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಥಿರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಇರಬೇಕು, ಅಭಿವೃದ್ಧಿ ಆಗಬೇಕು. ನಾವು ದುಡಿದಂಥ ದುಡ್ಡಿಗೆ ನಮ್ಮ ಜೊತೆಯಾಗಿದ್ದು ನಮ್ಮ ಪೂರಕವಾದ ಬಯಕೆಗಳನ್ನೆಲ್ಲ ಈಡೇರಿಸುತ್ತಾ ಸಾಲ ಸೋಲ ಇದ್ದರೆ ಅದೆಲ್ಲ ನಿವಾರಣೆ ಆಗುತ್ತಾ ನಮಗೂ ಕೂಡ ಲಕ್ಷ್ಮಿ ಜಾಸ್ತಿ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ನೀವು ವಿಶೇಷವಾಗಿ ಒಂದು ವಸ್ತುನ ನೀವು ತಗೊಬೇಕು. ಅದು ಏನಪ್ಪ ಅಂತಂದರೆ ಆಮೆಯ ಚಿತ್ರ ಅಂದರೆ ಕಬ್ಬಿಣ ಹಿತ್ತಾಳೆಯಿಂದ ಮಾಡಿರೋ ಅಂತಹ ಒಂದು ಬೊಂಬೆನ ನೀವು ತಗೊಬೇಕಾಗುತ್ತೆ. ಆಮೆಯ ಬೊಂಬೆನ ನೀವು ಖರೀದಿ ಮಾಡಬೇಕಾಗುತ್ತೆ. ಆ ಆಮೆಯ ಬೊಂಬೆನ ನೀವು ಖರೀದಿ ಮಾಡಿದಾಗ ಅದರಲ್ಲೂ ನೀವು ತಾಮ್ರ ಅಥವಾ ಹಿತ್ತಾಳೆಯ ಆಮೆನ ನೀವು ಖರೀದಿ ಮಾಡಬೇಕಾಗುತ್ತೆ. ಅದನ್ನು ನೀವು ಇವತ್ತಿನ ದಿನ ತಂದು ಒಂದು ರೀತಿ ನಾನು ಹೇಳೋ ರೀತಿ ನೀವು ಅದನ್ನು ನೀವು ಪೂಜೆ ಮಾಡಿ ಅದನ್ನು ನೀವು ಉಪಯೋಗಿಸೋದ್ರಿಂದ ಮನೆಯಲ್ಲಿ ಯಾವಾಗಲೂ ಸ್ಥಿರ ಮಹಾಲಕ್ಷ್ಮಿ ಶಾಶ್ವತವಾಗಿರ್ತಾಳೆ. ದುಡ್ಡು ಹಣಕಾಸು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಒಂದು ಮಣ್ಣಿನ ಪಾತ್ರೆನ ನೀವು ತಗೊಬೇಕಾಗುತ್ತೆ ಅಥವಾ ಮಣ್ಣಿನ ಪ್ಲೇಟನ್ನು ನೀವು ತಗೊಬೇಕಾಗುತ್ತೆ. ಆ ಮಣ್ಣಿನ ಪ್ಲೇಟಿನ ಮೇಲೆ ನೀವು ಅಥವಾ ಒಂದು ಗಾಜಿನ ಬೌಲನ್ನು ನೀವು ತಗೊಬೇಕಾಗುತ್ತೆ ಅಥವಾ ಒಂದು ತಾಮ್ರದ ಬೌಲಾದರೂ ತಗೊಬೋದು ಅಥವಾ ಒಂದು ಮಣ್ಣಿಂದು ಬೌಲಾದರೂ ನೀವು ತಗೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀವು ನೀರನ್ನು ಹಾಕಬೇಕಾಗುತ್ತೆ. ಶುದ್ಧವಾದದ್ದು ನೀರನ್ನು ಹಾಕಿ ಅದರ ಮೇಲೆ ನೀವು ಆಮೆಯ ಪ್ರತಿಬಿಂಬ ಅಂದರೆ ಆಮೆ ಬಂದು ಪ್ರತಿಬಿಂಬನ ನೀವು ಅದರ ಒಳಗಡೆ ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ವಿಶೇಷವಾಗಿ ಇವತ್ತಿನ ದಿನ ಪೂಜೆ ಮಾಡಬೇಕಾಗುತ್ತೆ. ಅದರಲ್ಲೂ ನೀವು ಘಮ ಅನ್ನೋ ಅಂಥ ಹೂಗಳನ್ನ ಹಾಕಿ, ಮಲ್ಲಿಗೆ ಹೂಗಳನ್ನ ಹಾಕಿ, ರೋಸ್ ವಾಟರ್ನ ಹಾಕಿ, ಹಾಲನ್ನು ಹಾಕಿ ನೀವು ವಿಶೇಷವಾಗಿ ಅಭಿಷೇಕ ಮಾಡಿ ಅದನ್ನು ನೀವು ನೀರಿನಿಂದ ಸ್ವಚ್ಛಗೊಳಿಸಿ ರೋಸ್ ವಾಟರ್ನಿಂದ ನೀವು ಅದನ್ನು ವಿಗ್ರಹನೆಲ್ಲ ತೊಳೆದು ಅದನ್ನು ತದನಂತರ ಒಂದು ತಾಮ್ರದ ಪ್ಲೇಟಿನ ಮೇಲೆ ಅದನ್ನು ಇಟ್ಟು ಅದಕ್ಕೆ ವಿಶೇಷವಾಗಿ ಗಂಧ ಹಚ್ಚಿ ಅರಿಶಿಣ ಕುಂಕುಮ ಎಲ್ಲನೂ ಇಟ್ಟು ಅದಾದ ನಂತರ ನೀವು ಪೂಜೆ ಮಾಡಿದಂತಹ ಆಮೆನ ನೀವು ತಗೊಂಡು ಯಾವುದಾದ್ರೂ ಒಂದು ದುಡ್ಡು ಇಡುವಂಥ ಒಂದು ಬಾಕ್ಸ್ ಇರ್ಬೋದು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಯಾವುದೋ ಒಂದು ಗಾಜಿನ ಬೌಲ್ ಇರ್ಬೋದು, ಅದರ ಮೇಲೆ ನೀವು ಆ ದುಡ್ಡನ್ನು ಇಟ್ಟಿರ್ತೀರಲ್ಲ ಆ ದುಡ್ಡಿನ ಮೇಲೆ ನೀವು ಆ ಆಮೆಯ ಚಿತ್ರನ ನೀವು ಇಟ್ಟು ಪ್ರತಿದಿನ ನೀವು ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ದುಡ್ಡಿನ ಮೇಲೆ ಆಮೆ ಇರಬೇಕು. ಆ ಆಮೆ ಇದ್ದಾಗ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಸದಾ ನೆಲೆಸೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಆ ದುಡ್ಡನ್ನ ನೀವು ಇಟ್ಟಿರ್ತೀರಲ್ಲ ಆ ಜಾಗದಲ್ಲಿ ನೀವು ಅದು ಯಾವುದೇ ಒಂದು ಜಾಗ ಇರ್ಬೋದು, ಆದರೆ ಅದನ್ನು ಒಂದು ಪ್ಲೇಟಿನಲ್ಲಿ ಒಂದು ತಾಮ್ರದ ಪ್ಲೇಟ್ ಇರ್ಬೋದು ಅಥವಾ ಮಣ್ಣಿನ ಪ್ಲೇಟ್ ಇರ್ಬೋದು, ಒಂದು ಗಾಜಿನ ಪ್ಲೇಟ್ ಮೇಲೆ ನೀವು ಆ ದುಡ್ಡಿನ ಮೇಲೆ ನೀವು ಆಮೆಯ ಪ್ರತಿಬಿಂಬದ ಚಿತ್ರನ ನೀವು ಇಟ್ಟು ನೀವು ಕೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸ್ಥಿರ ಮಹಾಲಕ್ಷ್ಮಿ ನೆಲೆಸ್ತಾಳೆ.
ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಯಾವಾಗಲೂ ಸಾಲ ಸೋಲ ಜಾಸ್ತಿ ಆಗಬಾರ್ದು. ನಮ್ಮ ಮನೆಯಲ್ಲಿ ಯಾವಾಗ್ಲೂ ದುಡ್ದಿದ್ದಂಥ ದುಡ್ಡು ಯಾವುದೋ ಒಂದು ರೀತಿಲಿ ನೀರು ಥರ ಪೋಲಾಗ್ತಿದೆ ಅಂತ ಬಯಸೋವಂಥವ್ರು, ನೀವು ನಿಮ್ಮ ಮನೆಯಲ್ಲಿ ನೀವು ಬಳಸೋವಂಥ ಅಡುಗೆ ರೂಮಲ್ಲಿ ನೀವು ನೀರನ್ನು ನೀವು ನಲ್ಲಿಗಳು ಟ್ಯಾಪ್ ಎಲ್ಲ ಇರುತ್ತೆ ಗೊತ್ತು, ಅಂಥ ಟ್ಯಾಪ್ಗಳ ಎದುರಿಗೆ ನೀವು ಯಾವ ರೀತಿ ಅಂತಂದರೆ ಒಂದು ಪೇಂಟಿಂಗ್ನ ನೀವು ಕೊಂಡ್ಕೊಬೇಕಾಗುತ್ತೆ. ಯಾವಾಗಲೂ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ನೆಲೆಸಿರಬೇಕು ಅಂತ ಬಯಸೋವಂಥವ್ರು ನಲ್ಲಿನ ನಾವು ತಿರುಗಿಸಿದಾಗ ನೀರು ಬರ್ತಾ ಇರುತ್ತಲ್ಲ, ಆ ರೀತಿ ದುಡ್ಡಿನ ಹಣಗಳು ಬೀಳ್ತಾ ಇರೋವಂತಹ ಒಂದು ಪೇಂಟಿಂಗ್ ಅಥವಾ ಒಂದು ಚಿತ್ರ ಸಿಗುತ್ತೆ. ಆ ಥರದ್ದನ್ನು ನೀವು ಇವತ್ತಿನ ದಿನ ಖರೀದಿ ಮಾಡಿ, ಆ ಪೇಂಟಿಂಗ್ನ ನೀವು ಖರೀದಿ ಮಾಡಿ ಅದನ್ನು ನೀವು ನಿಮ್ಮ ಮನೆಯ ಅಡುಗೆ ರೂಮಲ್ಲಿ ಅದನ್ನು ಆ ಪೇಂಟಿಂಗ್ನ ನೀವು ತೊಗೊಂಬಂದು ಹಾಕೋದ್ರಿಂದ ಅದನ್ನು ಪದೇ ಪದೇ ನಾವು ನೋಡ್ತಾ ಇರೋದ್ರಿಂದ ನಮ್ಮ ಮನೆಯಲ್ಲಿ ಹಣದ ಪರಿಸ್ಥಿತಿ ಏನಾದರೂ ಸುಧಾರಣೆಗೊಳ್ತಾ ಇಲ್ಲ ಅಂದರೆ, ನಾವು ಆ ಚಿತ್ರನ ಪ್ರತಿದಿನ ನೋಡ್ತಾ ಇದ್ದರೆ ನೀರು ಯಾವ ರೀತಿ ಮನೆಗೆ ಟ್ಯಾಪ್ನ ಆನ್ ಮಾಡಿದ್ರೆ ನೀರು ಬರ್ತಾ ಇರುತ್ತೋ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ನಮಗಿರೋಂಥ ಕಷ್ಟಗಳೆಲ್ಲ ದೂರ ಆಗಿ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿ ಬಂದು ನೆಲೆಸೋ ರೀತಿ ನಾವು ದೇವಿನ ಬೇಡ್ಕೊಬೇಕಾಗುತ್ತೆ. ಯಾವಾಗಲೂ ನಾವು ಒಂದು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಚಿತ್ರನ ನಾವು ನೋಡಿ ಒಂದು ನಮಸ್ಕಾರನ ಮಾಡಿಕೊಂಡು ಹೋಗೋದ್ರಿಂದ ಅಥವಾ ಅದು ಒಂದು ನಮ್ಮ ಮನೆಯಲ್ಲಿ ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾವಿವತ್ತು ಆ ಪೇಂಟಿಂಗ್ನ ನಾವು ಇವತ್ತು ಮನೆಗೆ ತಂದು ಹಾಕ್ಕೊಳ್ಳೋದ್ರಿಂದ ಸ್ಥಿರ ಮಹಾಲಕ್ಷ್ಮಿ ಖಂಡಿತವಾಗ್ಲೂ ನೆಲೆಸ್ತಾರೆ. ಅದರಲ್ಲೂ ವಿಶೇಷವಾಗಿ ನಾವು ಇವತ್ತಿನ ದಿನ ಸಾಲ ಜಾಸ್ತಿ ಆಗ್ತಾ ಇದೆ ಅಂತ ಬಯಸೋವಂಥವ್ರು ವಿಶೇಷವಾಗಿ ಕೃಷ್ಣನ ದೇವಸ್ಥಾನಗಳಿಗೆ ಹೋಗಿ ವಿಶೇಷವಾದ ಒಂದು ಅನುಷ್ಠಾನನ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ. ಏನಪ್ಪ ಅದು ಅಂತಂದರೆ, ವಿಶೇಷವಾಗಿ ನಿಮಗೆ ಸಾಲದ ಸಮಸ್ಯೆಗಳೆಲ್ಲ ತೀರಬೇಕು ಅಂತ ಬಯಸುವಂಥವ್ರು ವಿಳೆದೆಲೆಯ ಜೊತೆಯಾಗಿ ಬೆಣ್ಣೆನ ನೀವು ವಿಳೆದೆಲೆಯ ಮೇಲೆ ಹಚ್ಚಿ ಅದನ್ನು ನೀವು ಒಂದಿಷ್ಟು ಬೆಣ್ಣೆ ಮತ್ತು ವಿಳೆದೆಲೆನ ನೀವು ಕೃಷ್ಣನ ದೇವಸ್ಥಾನಗಳಿಗೆ ದಾನವಾಗಿ ಕೊಡೋದ್ರಿಂದ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂಥ ಸಾಲಗಳು ತುಂಬ ಜಾಸ್ತಿ ಇದೆ, ಆ ಸಾಲಗಳಿಂದ ಮುಕ್ತಿ ಹೊಂದಬೇಕು ಅಂದರೆ ಕೃಷ್ಣನ ದೇವಸ್ಥಾನಕ್ಕೆ, ಅದರಲ್ಲೂ ಗುರುಪುಷ್ಯಾಮೃತ ಯೋಗದ ದಿನ ಕೃಷ್ಣನ ದೇವಸ್ಥಾನಕ್ಕೆ ವಿಳೆದೆಲೆ ಮತ್ತು ಬೆಣ್ಣೆನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಆ ಸಮಸ್ಯೆಗಳಿಂದ ನೀವು ಹೊರಬರ್ಬೋದಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗದ ಜೊತೆಯಾಗಿ ಕಾರ್ತಿಕ ಮಾಸ ಸ್ವಲ್ಪ ಗಂಟ್ಲು ಪ್ರಾಬ್ಲಮ್ ಆಯಿತು, ನೋಡಿ ಸ್ನೇಹಿತರೆ, ಇವತ್ತಿನ ದಿನ ವಿಶೇಷವಾಗಿ ಕಾರ್ತಿಕ ಮಾಸದ ಜೊತೆಯಾಗಿ ನಮ್ಮ ಮನೆ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗ ಇರೋದ್ರಿಂದ ಇವತ್ತಿನ ದಿನ ನೀವು ಮನೆಗಳಲ್ಲಿ ವಿಶೇಷವಾದ ದೀಪದ ಆರಾಧನೆನ ನೀವು ಮಾಡ್ಕೊಳ್ಬೇಕಾಗುತ್ತೆ. ಮಹಾಲಕ್ಷ್ಮಿಯ ದೇವಿಯ ಮುಂದೆ ಇರ್ಬೋದು, ನಿಮ್ಮ ಕುಲದೇವರ ಮುಂದೆ ಇರ್ಬೋದು, ಗುರುರಾಯರ ಮುಂದೆ ಇರ್ಬೋದು, ನೀವು ಒಂದು 5 ಮಣ್ಣಿನ ದೀಪಗಳನ್ನ ನೀವು ಮಠಗಳಲ್ಲಾದರೂ ಹಚ್ಚಿ, ಇಲ್ಲ ಅಂದರೆ ವಿಶೇಷವಾಗಿ ಮನೆಗಳಲ್ಲಿ ನೀವು ಅರಳಿ ಮರದ ಎಲೆಗಳನ್ನ ನೀವು ತಗೊಂಬಂದು ಆ ಅರಳಿ ಮರದ ಎಲೆಗಳಿಗೆ 3 ಕಡೆ ನೀವು ಗಂಧ, ಅರಿಶಿಣ, ಕುಂಕುಮನ ಹಚ್ಚಿ ಅದರ ಮೇಲೆ ನೀವು ಆ ಎಲೆ ಮೇಲೆ 5 ಮಣ್ಣಿನ ದೀಪಗಳನ್ನ ನೀವು ಇಟ್ಟು ವಿಶೇಷವಾಗಿ ಎಳ್ಳೆಣ್ಣೆನ ಹಾಕಿ ಅದನ್ನು ನೀವು ಮನೆಗಳಲ್ಲಿ ತುಳಸಿಯ ಗಿಡದ ಮುಂದೆ, ಮನೆ ಕುಲದೇವರ ಮುಂದೆ, ರಾಯರ ಮುಂದೆ, ಮನೆಯ ಮುಂಭಾಗಿಲಲ್ಲಿ ಅಥವಾ ದೇವರ ಕೋಣೆಯಲ್ಲಿ ನೀವು 5 ದೀಪಗಳನ್ನ ನೀವು ಸೇರಿಸಿ ಇವತ್ತಿನ ದಿನ ಅರಳಿ ಮರದ ಎಲೆಯ ದೀಪಗಳನ್ನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಶಿವನ ಅನುಗ್ರಹದ ಜೊತೆಯಾಗಿ ಗುರುವಿನ ಅನುಗ್ರಹ ಕೂಡ ಆಗುತ್ತೆ. ಇದನ್ನು ನೀವು ಗುರುಪುಷ್ಯಾಮೃತ ಯೋಗದ ದಿನ ನೀವು ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನೀವು ಇವತ್ತಿನ ದಿನ ಯಾರಾದರೂ ಬಡಬಗ್ಗರಿಗೆ ನೀವು ಅನ್ನದಾನನ ನೀವು ಮಾಡೋದ್ರಿಂದ, ಯಾವುದಾದರೂ ರಾಯರ ಮಠಗಳ ಮುಂದೆ ಕುಂತಿರೋಂತಹ ಭಿಕ್ಷುಕರಿರ್ಬೋದು, ನಿರ್ಗತಿಕರಿರ್ಬೋದು, ಅವರಿಗೆ ನೀವು ಒಂದು ಪಟ್ಟಣ ಯಾವುದಾದ್ರೂ ಒಂದು ಅನ್ನನ ನೀವು ಭಿಕ್ಷುಕರಿಗೆ ನೀವು ಕೊಡಿಸೋದ್ರಿಂದ ಅಥವಾ ವಯಸ್ಸಾದಂಥ ವೃದ್ಧರಿಗೆ ನೀವು ಇವತ್ತಿನ ದಿನ ವಿಶೇಷವಾಗಿ ಅನ್ನದಾನ ಮಾಡಿದ್ದೆ ಆದರೆ ಗುರುಗಳ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ. ಅದರಲ್ಲೂ ವಿಶೇಷವಾಗಿ ರಾಯರಿಗೆ ಇಷ್ಟ ಆಗುವಂಥ ಕೆಲಸ ನಾವು ಇವತ್ತಿನ ದಿನ ನಾವು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರ ಕೃಪೆಗೂ ನಾವು ಪಾತ್ರರಾಗ್ಬೋದು. ಏನಪ್ಪ ಅದು ಅಂತಂದರೆ, ನಮ್ಮ ಕೆಲಸ ಕಾರ್ಯಗಳು ಪ್ರತಿ ಕೆಲಸ ಕಾರ್ಯಗಳು ನಿಂತೋಗ್ಬಿಟ್ಟು
ಹೋಗ್ಬಿಟ್ಟಿದೆ. ನಮಗೆ ಆದಷ್ಟು ಗುರುರಾಯರ ಅನುಗ್ರಹ ಬೇಗ ಅತಿ ಶೀಘ್ರವಾಗಿ ಬೇಕು ಅಂತ ಬಯಸುವಂಥವ್ರು ಬೃಂದಾವನಕ್ಕೆ ಒದಿಸುವಂತಹ ಬಟ್ಟೆಗಳನ್ನ ನೀವು ನೋಡಿರ್ತೀರ. ಅದನ್ನು ನಾವು ಕಾಷಾಯ ವಸ್ತ್ರ ಅಂತ ಕರಿತೀವಿ. ಅಂತಹ ಕಾಷಾಯ ವಸ್ತ್ರನ ನೀವು ಇವತ್ತಿನ ದಿನ, ಅದು ಕಾಷಾಯ ವಸ್ತ್ರ ಅಂದರೆ ವನಸಿರಿಗಳನ್ನ ಬಳಸಿಕೊಂಡು ಮಾಡಿರುವಂಥ ಕಾಷಾಯ ವಸ್ತ್ರ ಅಂತ ಇರುತ್ತೆ. ಅಂತಹ ಕಾಷಾಯ ವಸ್ತ್ರಗಳನ್ನ ನೀವು ಇವತ್ತಿನ ಯಾರಾದರೂ ಮಂತ್ರಾಲಯದಲ್ಲಿ ರಾಯರ ದರ್ಶನಕ್ಕೆ ಹೋಗಿರೋ ಅಂಥವ್ರು ವಿಶೇಷವಾಗಿ ಬೇಗ ನಮ್ಮೆಲ್ಲ ಕೆಲಸ ಕಾರ್ಯಗಳು ರಾಯರ ಅನುಗ್ರಹ ಬೇಗ ಬಯಸಬೇಕು, ರಾಯರು ನಮ್ಮ ಎಲ್ಲ ಆಸೆನ ಬೇಗ ಈಡೇರಿಸಬೇಕು ಅಂತ ಬಯಸುವಂಥವ್ರು ಬೃಂದಾವನಕ್ಕೆ ಬಟ್ಟೆಯಾಗಿ ಒದಿಸುವಂತಹ ಕಾಷಾಯ ವಸ್ತ್ರಗಳನ್ನ ನೀವು ಇವತ್ತಿನ ದಿನ ಮಂತ್ರಾಲಯದಲ್ಲಿರುವಂತಹ ಯಾರಾದರೂ ಮಂತ್ರಾಲಯಕ್ಕೆ ಹೋಗಿರೋ ಅಂಥವ್ರು ಬೃಂದಾವನದ ಹತ್ರ ಇರುವಂತಹ ರಾಯರಿಗೆ ನೀವು ಈ ಕಾಷಾಯ ವಸ್ತ್ರನ ನೀವು ಗುರುಪುಷ್ಯಾಮೃತ ಯೋಗಗಳಲ್ಲಿ ಅಥವಾ ಗುರುವಾರದ ಸಮಯಗಳಲ್ಲಿ ಅಥವಾ ಗುರುವಾರ ಮತ್ತು ಏಕಾದಶಿ ಸಮಯಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ ಸಮಯಗಳಲ್ಲಿ ಈ ವಸ್ತ್ರನ ನೀವು ಬೃಂದಾವನಕ್ಕೆ ಹಾಕುವಂಥ ಈ ವಸ್ತ್ರನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮಲ್ಲಿರುವಂಥ ಎಷ್ಟೋ ಪಾಪಕರ್ಮಗಳು, ಯಾವುದೋ ಒಂದು ರೀತಿ ಸಮಸ್ಯೆಗಳಿಂದ ಜಂಜಾಟದಿಂದ ಒದ್ದಾಡ್ತಾ ಇರೋವಂಥವ್ರು ಆ ಸಮಸ್ಯೆಗಳಿಂದೆಲ್ಲ ಮುಕ್ತಿ ಹೊಂದೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಅಂಥ ವಿಶೇಷವಾದ ಕಾಷಾಯ ವಸ್ತ್ರನ ಇವತ್ತಿನ ದಿನ ನೀವು ದಾನ ಮಾಡಿ, ಅದರಲ್ಲೂ ನೀವು ಮಂತ್ರಾಲಯದಲ್ಲಿ ನೀವು ಈ ವಸ್ತ್ರನ ದಾನವಾಗಿ ಕೊಟ್ಟಿದ್ದೆ ಆದರೆ ಬೇಗ ನಿಮ್ಮ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅತಿ ಶೀಘ್ರವಾಗಿ ಆಗುತ್ತೆ. ರಾಯರ ಅನುಗ್ರಹದ ಜೊತೆಗೆ ಯಾವುದಾದ್ರೂ ಒಂದು ಶಾಪಗಳಿದ್ದರೆ, ಯಾರೋ ನಿಮಗೆ ಅಕ್ಕಪಕ್ಕದವರು ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿಯರು ಇರ್ಬೋದು, ಮಂಗಳಮುಖಿಯರು ಇರ್ಬೋದು, ಯಾರೋ ಒಬ್ಬರ ಕಡೆಯಿಂದ ನಿಮಗೆ ಶಾಪಗಳು ಆಗ್ತಾ ಇದ್ದರೆ ಅಂಥ ಶಾಪಗಳೆಲ್ಲ ಹೋಗಬೇಕು ಅಂದಾಗ ನಾವು ರಾಯರನ್ನು ನಾವು ಪ್ರಾರ್ಥನೆ ಮಾಡಬೇಕು. ಗುರುಗಳನ್ನ ನಾವು ಪ್ರಾರ್ಥನೆ ಮಾಡಿದಾಗ ಆ ಶಾಪಗಳಿಂದ ವಿಮುಕ್ತಿ ಹೊಂದೋದಕ್ಕೆ ನಾವು ಕಾಷಾಯ ವಸ್ತ್ರನ ನಾವು ದಾನವಾಗಿ ಕೊಡೋದ್ರಿಂದ, ಅದರಲ್ಲೂ ಬ್ರಾಹ್ಮಣರಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ಬ್ರಾಹ್ಮಣರಿಂದ ನಮಗೆ ಯಾವುದೋ ಒಂದು ರೀತಿ ಆಶೀರ್ವಾದ ಸಿಕ್ಕಿದಾಗ ಖಂಡಿತವಾಗ್ಲೂ ನಮಗೆ ಎಷ್ಟೋ ಪುಣ್ಯ ಪ್ರಾಪ್ತಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಕಾಷಾಯ ವಸ್ತ್ರನ ಇವತ್ತಿನ ದಿನ ನೀವು ದಾನವಾಗಿ ಕೊಡ್ಬೋದು. ಅಕಸ್ಮಾತ್ ನೀವು ಮಂತ್ರಾಲಯದಕ್ಕೆ ಹೋಗಿ ಕೊಡೋಕ್ಕಾಗಲಿಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಯಾವುದಾದರೂ ರಾಯರ ಮಠಗಳಿಗೆ ನೀವು ತಗೊಂಡೋಗಿ ನೀವು ಅರ್ಚಕರಿಗೆ ಹೇಳಬೇಕು, ನನಗೆ ಇಂಥ ದೋಷಗಳಿದೆ, ನನಗೆ ಮದುವೆ ಆಗ್ತಾ ಇಲ್ಲ, ಸಂತಾನ ಆಗ್ತಾ ಇಲ್ಲ, ಒಳ್ಳೆ ಕೆಲಸ ಸಿಗ್ತಾ ಇಲ್ಲ, ಅಥವಾ ನನಗೆ ಜಮೀನು ವಿಷಯದಲ್ಲಿ ನಮ್ಮ ಅಂದ್ಕೊಂಡಿರೋಂಥ ರೀತಿಲಿ ಗೆಲುವು ಸಾಧಿಸ್ತಾ ಇಲ್ಲ, ವ್ಯಾಪಾರ ವಹಿವಾಟು ಸರಿಯಾಗಿ ಆಗ್ತಾ ಇಲ್ಲ, ನಿಮಗೆ ಯಾವ ರೀತಿ ಸಮಸ್ಯೆಗಳಿದೆ, ನಿಮಗೆ ಏನು ಬೇಕೋ ಅದಕ್ಕೋಸ್ಕರ ನಾನು ರಾಯರಿಗೆ ವಿಶೇಷವಾಗಿ ಸಂಕಲ್ಪ ಪೂರ್ವಕವಾಗಿ ನಾನು ಈ ವಸ್ತ್ರನ ದಾನ ಮಾಡ್ತಾ ಇದ್ದೀನಿ. ನಮ್ಮ ಹೆಸರಲ್ಲಿ ನೀವು ರಾಯರಿಗೆ ಬೃಂದಾವನದಲ್ಲಿ ನೀವು ಅಭಿಷೇಕ ಮಾಡೋವಂಥ ಸಂದರ್ಭದಲ್ಲಿ, ವಿಶೇಷವಾಗಿ ಪೂಜೆ ಪುನಸ್ಕಾರ ಮಾಡೋವಂಥ ಸಂದರ್ಭದಲ್ಲಿ ಬೃಂದಾವನಕ್ಕೆ ನೀವು ನನ್ನ ಹೆಸರಿನಲ್ಲಿ ಒದಿಕೆನ ನೀವು ಒದಿಸಿ ಅಂತ ಹೇಳಿ ಅರ್ಚಕರ ಹತ್ರ ನೀವು ಪ್ರಾರ್ಥನೆ ಮಾಡಿದಾಗ ಅವರು ವಿಶೇಷ ದಿನಗಳಲ್ಲಿ ಬೃಂದಾವನಕ್ಕೆ ಆ ವಿಶೇಷವಾದ ವಸ್ತ್ರನ ಒದಿಸ್ತಾರೆ. ಆವಾಗ ನಮಗೆ ನಮ್ಮಲ್ಲಿರೋಂಥ ಎಷ್ಟೋ ಶಾಪಗಳು ಅದೆಲ್ಲ ನಿವಾರಣೆ ಆಗೋದಕ್ಕೆ ಅದು ಪೂರಕವಾಗಿ ಕಾಷಾಯ ವಸ್ತ್ರ ಅನ್ನೋದು ನಮಗೆ ಸಹಾಯ ಮಾಡಿಕೊಡುತ್ತೆ. ಅದನ್ನು ನೀವು ಮಾಡ್ಕೊಬೋದು ಸ್ನೇಹಿತರೆ. ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ವಿಡಿಯೋ ಲೆಂತಿ ಆಗಿದೆ ಅಂದ್ಕೊತೀನಿ, ಆದರೂ ಹೇಳಲೇಬೇಕಾದಂತಹ ವಿಷಯಗಳನ್ನ, ನಾನು ತಿಳಿಸಲೇಬೇಕಾದಂಥ ವಿಷಯಗಳನ್ನ ನನಗೆ ಗೊತ್ತಿರೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ, ನಿಮಗೆ ಯಾವುದು ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಿದೆಯೋ ಅದನ್ನು ಖಂಡಿತವಾಗ್ಲೂ ಮಾಡಿ. ಅದರಲ್ಲೂ ಮಕ್ಕಳ ಕೈಯಾರೆ ಇವತ್ತು ನೀವು ಗುರುಗಳಿರೋಂಥ ಮಠಗಳಿಗೆ ಹೋಗಿ ಸಿಹಿನ ಹಂಚಿಸಿ, ಎಷ್ಟು ಸಾಧ್ಯ ಆಗುತ್ತೋ ಒಂದು ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಬಡ ವಿದ್ಯಾರ್ಥಿಗಳಿಗೆ ಪೆನ್ ಆಗಿರ್ಬೋದು, ಪೆನ್ಸಿಲ್ ಆಗಿರ್ಬೋದು, ಸ್ವೀಟ್ ಆಗಿರ್ಬೋದು, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಇವತ್ತಿನ ದಿನ ನೀವು ಬಳೆಗಳನ್ನ, ವಸ್ತ್ರಗಳನ್ನ, ಅಥವಾ ಅವರು ಮುಡ್ಕೊಳ್ಳೋಂಥ ಹೂವಿರ್ಬೋದು, ಸ್ವೀಟ್ ಆಗಿರ್ಬೋದು, ಅಥವಾ ರಿಬ್ಬನ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು, ಅಥವಾ ನಿಮಗೆ ಯಾವ ವಸ್ತುಗಳನ್ನ ನಿಮಗೆ ಕೊಡಬೇಕು ಅನಿಸುತ್ತೋ ಹೆಣ್ಮಕ್ಳಿಗೆ ನೀವು ಇವತ್ತಿನ ದಿನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಅಥವಾ ನೀವು ಆ ವಸ್ತುಗಳನ್ನ ಮನೆಗೆ ತರೋದ್ರಿಂದನೂ ನಿಮ್ಮ ಮನೆಗೆ ಶುಭ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ ಸ್ನೇಹಿತರೆ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.